ಗದಗ ಮುಂದಗೋಳ ರಸ್ತೆ ಬದಿಯ ಹೆಮ್ಮರಗಳ ಮಾರಣ ಹೋಮ. ಅಧಿಕಾರಿಗಳ ಅಮಾನತಿಗೆ ಯುವ ನಾಯಕ ಸುರೇಶ್ ಚಲವಾದಿ ತೀವ್ರ ಆಗ್ರಹ. ಅಭಿವೃದ್ಧಿ ಹೆಸರಲ್ಲಿ ಪರಿಸರ ನಾಶ ಹೊಸದಲ್ಲ, ಆದರೆ ಕಾವಲು ಕಾಯಬೇಕಾದ ಅರಣ್ಯ ಇಲಾಖೆ ಕಂಪನಿಗಳ ಆಮಿಷಕ್ಕೆ ಬಲಿಯಾಗಿ ಹೆಮ್ಮರಗಳ ಮಾರಣ ಹೋಮಕ್ಕೆ ನಿಂತರೆ ಹೆಂಗೆ? ಹೌದು, ಗದಗ ಜಿಲ್ಲೆಯಲ್ಲಿ ಇಂಥದೊಂದು ಆಘಾತಕಾರಿ ಪರಿಸರ ಧ್ವಂಸ ಪ್ರಕರಣ ಬೆಳಕಿಗೆ ಬಂದಿದೆ. ಗದಗ ನಗರದಿಂದ ಮುಳಗುಂದ ಪಟ್ಟಣದವರೆಗಿನ ರಸ್ತೆ ಬದಿಯಲ್ಲಿದ್ದ ಸುಮಾರು 50ರಿಂದ 60 ವರ್ಷ ಹಳೆಯ ಹಸಿರು ಗಿಡ ಮರಗಳನ್ನು ಅರಣ್ಯ ಇಲಾಖೆ ಅಧಿಕಾರಿಗಳೇ ಶಾಮೀಲಾಗಿ ಕಡಿದುರುಳಿಸಿದ್ದಾರೆ ಎನ್ನುವ ಗಂಭೀರ ಆರೋಪ ಕೇಳಿಬಂದಿದೆ. ಪರಿಸರ ಹಾಳು ಮಾಡಿರುವ ಭ್ರಷ್ಟ ಅಧಿಕಾರಿಗಳನ್ನು ಕೂಡಲೇ ಅಮಾನತುಗೊಳಿಸಬೇಕು ಅಂತ ಗದಗ ಜಿಲ್ಲಾ ಯುವ ನಾಯಕ ಸುರೇಶ್ ವೈ ಚಲವಾದಿ ಮಾಧ್ಯಮಗಳ ಮುಂದೆ ಗುಡುಗಿದ್ದಾರೆ. ಹಾಗಾದ್ರೆ ಅಲ್ಲಿ ನಡೆದಿದ್ದೇನು ನೋಡಿ ಈ ವಿಶೇಷ ವರದಿಯಲ್ಲಿ. ಗದಗದಿಂದ ಮುಳಗುಂದ ಬಸಾಪುರ ರಸ್ತೆಯ ಎಡ ಬಲ ಬದಿಯಲ್ಲಿ ಕಳೆದ 50-60 ವರ್ಷಗಳಿಂದ ಹೆಮ್ಮರವಾಗಿ ಬೆಳೆದು ನಿಂತಿದ್ದ ವಿವಿಧ ತಳಿಯ ಗಿಡ ಮರಗಳು ಇಂದು ನಿರ್ನಾಮವಾಗಿವೆ. ಬೇಸಿಗೆಯ ಉರಿ ಬಿಸಿಲಿಗೆ ತತ್ತರಿಸಿರುವ ಜನಸಾಮಾನ್ಯರಿಗೆ, ದಾರಿ ಹೋಕರಿಗೆ ತಂಪಾದ ನೆರಳು ಮತ್ತು ಆರೋಗ್ಯಕರವಾದ ಶುದ್ಧ ಗಾಳಿ ನೀಡ್ತಾ ಇದ್ದ ಹಸಿರು ಸಿರಿಯನ್ನ ಕ್ರೂರವಾಗಿ ಕತ್ತರಿಸಲಾಗಿದೆ. ಈ ಪರಿಸರ ನಾಶದ ಹಿಂದೆ ದೊಡ್ಡದೊಂದು ಖಾಸಗಿ ಕಂಪನಿಗಳ ಹಿತಾಸಕ್ತಿ ಅಡಗಿದೆ ಎಂಬ ದಟ್ಟವಾದ ಸಂಶಯ ಈಗ ಸಾರ್ವಜನಿಕ ವಲಯದಲ್ಲಿ ಎದ್ದಿದೆ. ಪ್ರಕರಣದ ಹಿನ್ನೆಲೆ ನೋಡುವುದಾದರೆ, ಕಳೆದ 5-6 ತಿಂಗಳ ಹಿಂದೆ ವಿಂಡ್ ಫ್ಯಾನ್ ಕಂಪನಿಯೊಂದು ಮರಗಳನ್ನು ಕಟಾವು ಮಾಡಲು ವಲಯ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಪತ್ರವನ್ನು ಬರೆದಿತ್ತು. ಇದಕ್ಕೆ ಸಾರ್ವಜನಿಕರ ಆಕ್ಷೇಪಣೆ ಕೋರಿ ನವೆಂಬರ್ 8, 2025ರಂದು ಸ್ಥಳೀಯ ಪತ್ರಿಕೆ ವಿಜಯ ಸಾಕ್ಷಿಯಲ್ಲಿ ಪ್ರಕಟಣೆ ನೀಡಲಾಗಿತ್ತು. ಪರಿಸರ ಪ್ರೇಮಿಗಳು ಹಾಗೂ ಸಾರ್ವಜನಿಕರು ನವೆಂಬರ್ 11, 2025ರಂದೇ ಮರ ಕಡಿಯಲು ಅನುಮತಿ ನೀಡಬಾರದು ಅಂತ ಲಿಖಿತ ಆಕ್ಷೇಪಣೆ ಸಲ್ಲಿಸಿದರು. ಇದರನ್ವಯ ಅರಣ್ಯ ಇಲಾಖೆಯು ಡಿಸೆಂಬರ್ 2025ರಲ್ಲಿ ವಿಂಡ್ ಕಂಪನಿಯ ಮನವಿಯನ್ನು ತಿರಸ್ಕರಿಸಿ ಹಿಂಬರಹ ನೀಡಿತು. ಆದರೆ ಟ್ವಿಸ್ಟ್ ಸಿಕ್ಕಿದೆ ಇಲ್ಲಿ. ಸಹಾಯಕ ಅರಣ್ಯ ಅಧಿಕಾರಿಗಳು ಗದಗ ಉಪವಿಭಾಗ ದಿನಾಂಕ 23/4/2026ರಂದು ಹಠಾತ್ತನೆ ಒಂದು ಅಧಿಕೃತ ಜ್ಞಾಪನಾ ಪತ್ರವನ್ನು ಹೊರಡಿಸ್ತಾರೆ. ನಾಗಾವಿ ಕ್ರಾಸ್ನಿಂದ ಮುಳುಗುಂದದವರೆಗೆ ಕೇವಲ 11 ಒಣಗಿದ ಮರಗಳನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ ಕಟಾವು ಮಾಡಲು ಅಬ್ದುಲ್ ರಜಾಕ್ ಖಾಜಿ ಎನ್ನುವವರಿಗೆ ಟೆಂಡರ್ ನೀಡಲಾಗಿದೆ ಅಂತ ಆದೇಶಿಸಲಾಗುತ್ತೆ. ಆದೇಶದಲ್ಲೇನೋ ಇದ್ದದ್ದು ಕೇವಲ 11 ಒಣಗಿದ ಮರಗಳು, ಆದರೆ ಸ್ಥಳದಲ್ಲಿ ನಡೆದಿರೋದು ಮಾತ್ರ ಅಕ್ಷರಶಃ ಹಸಿರು ಮರಗಳ ಮಾರಣ ಹೋಮ. ನಾಗಾವಿ ಕ್ರಾಸ್ನಿಂದ ಮುಳುಗುಂದದವರೆಗೆ ರಸ್ತೆಯ ಇಕ್ಕೆಲಗಳಲ್ಲಿದ್ದ ಹಸಿರು ತುಂಬಿದ ಸಾಕಷ್ಟು ಉತ್ತಮವಾದ ಮರಗಳನ್ನು ಧ್ವಂಸಗೊಳಿಸಲಾಗಿದೆ. ಸಾಲು ಮರದ ತಿಮ್ಮಕ್ಕರಂತಹ ಪರಿಸರ ಪ್ರೇಮಿಗಳು ಬಾಡಿ ಬದುಕಿದ ಈ ನಾಡಿನಲ್ಲಿ ರೈತರ ಜಮೀನುಗಳನ್ನು ಕಸಿದುಕೊಳ್ತಾ ಇರುವ ವಿಂಡ್ ಕಂಪನಿಯ ಅನುಕೂಲಕ್ಕಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳೇ ಆಮಿಷಕ್ಕೆ ಒಳಗಾಗಿ ಅರಣ್ಯ ಸಂಪತ್ತನ್ನು ನಾಶ ಮಾಡಿದ್ದಾರೆ ಅಂತ ಯುವ ಮುಖಂಡ ಸುರೇಶ್ ವೈ ಚಲವಾದಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು. ವಿಂಡ್ ಫ್ಯಾನ್ ಕಂಪನಿಯವರ ಆಮಿಷಕ್ಕೊಳಗಾಗಿ ಈ ರೀತಿ ಕಾನೂನು ಬಾಹಿರವಾಗಿ ಪರಿಸರ ನಾಶ ಮಾಡಿರುವ ಭ್ರಷ್ಟ ಅಧಿಕಾರಿಗಳನ್ನು ತಕ್ಷಣವೇ ಸೇವೆಯಿಂದ ಅಮಾನತುಗೊಳಿಸಬೇಕು. ಇಲ್ಲದೆ ಹೋದರೆ ಜಿಲ್ಲೆಯಾದ್ಯಂತ ಇರುವ ಪರಿಸರ ಪ್ರೇಮಿಗಳು, ಸಮಾಜ ಸುಧಾರಕರೆಲ್ಲರೂ ಒಂದಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಿದ್ದೇವೆ. ಅಷ್ಟೇ ಅಲ್ಲ, ಪರಿಸರ ಹಾಳು ಮಾಡಲು ಕಾನೂನು ಬಾಹಿರ ಅನುಮತಿ ನೀಡಿದ ಅಧಿಕಾರಿಗಳ ವಿರುದ್ಧ ಪರಿಸರ ಸಂರಕ್ಷಣಾ ಕಾಯ್ದೆ 1986ರ ಸೆಕ್ಷನ್ 15ರ ಅಡಿಯಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಿಸುವುದು ನಿಶ್ಚಿತ ಎಚ್ಚರಿಕೆ ನೀಡಿದ್ದಾರೆ. ಮರಗಳ ಕಟಾವು ಪ್ರಕ್ರಿಯೆ ತನಿಖೆಯಾಗಬೇಕಿದೆ. ಸಂದರ್ಭದಲ್ಲಿ SC/ST ದೌರ್ಜನ್ಯ ತಡೆ ಸಮಿತಿ ಸದಸ್ಯ ಬಸವರಾಜ ಮುಳ್ಳಾಳ್, ಯುವ ಮುಖಂಡ ಶ್ರೀಕಾಂತ್ ಪೂಜಾರ್ ಸೇರಿದಂತೆ ನೂರಾರು ಪರಿಸರ ಪ್ರೇಮಿಗಳು ಉಪಸ್ಥಿತರಿದ್ದು ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಕಣ್ಣೆದುರೇ ಹೆಮ್ಮರಗಳು ಉರುಳಿ ಬೀಳ್ತಾ ಇದ್ರೂ ಮೂಕ ಪ್ರೇಕ್ಷಕನಂತೆ ಕೂರಲು ಸಾಧ್ಯವಿಲ್ಲ ಅಂತ ಗದಗ ಜಿಲ್ಲೆಯ ಯುವ ಶಕ್ತಿ ಮತ್ತು ಪರಿಸರ ಪ್ರೇಮಿಗಳು ಈಗ ರಣಕಹಳೆ ಊದಿದ್ದಾರೆ. ಇನ್ನಾದರೂ ಮಾನ್ಯ ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಹಸಿರು ಹಂತಕ ಅಧಿಕಾರಿಗಳ ವಿರುದ್ಧ ಚಾಟಿ ಬೀಸ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಾಷ್ಟ್ರಕ್ರಾಂತಿ ನ್ಯೂಸ್ ಗದಗ. ಕಳೆದ 3-4 ತಿಂಗಳ ಹಿಂದೆ ಅರಣ್ಯ ಇಲಾಖೆಯವರು ಒಂದು ಪೇಪರ್ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ವಿಂಡ್ ಪವರ್ ಕಂಪನಿಯವರು ನಮಗೊಂದು ಮನವಿಯನ್ನು ಕೊಟ್ಟಿದ್ದಾರೆ.
ಗದಗ ಮುಳುಗುಂದ ರಸ್ತೆಯಲ್ಲಿರ್ತಕ್ಕಂಥ ಗಿಡ ಮರಗಳನ್ನು ಕಟಾವು ಮಾಡಲಿಕ್ಕೆ ಪರ್ಮಿಷನ್ ಕೇಳಿದ್ದಾರೆ. ಸಾರ್ವಜನಿಕರು ಏನಾದರೂ ಆಕ್ಷೇಪಣೆ ಸಲ್ಲಿಸದಿದ್ದರೆ ಸಲ್ಲಿಸಬೇಕಂತಂದು ನಾವು ಕೂಡ ಸಂಘಟನೆಯವರು ಕೆಲವೊಂದಿಷ್ಟು ಪರಿಸರ ಪ್ರೇಮಿಗಳು ಮನವಿಯನ್ನು ಕೊಟ್ವಿ. ಆ ಪರಿಸರ ಹಾಳು ಮಾಡಿಬೇಡ್ರಿ, ಗಿಡ ಮರಗಳನ್ನು ಕಡಿಬೇಡ್ರಿ, ಅದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತೈತಿ ಮತ್ತು ವಾಯು ಮಾಲಿನ್ಯ ನಾಶವಾಗ್ತೈತಿ. ಯಾಕಂದ್ರೆ ಸಾಕಷ್ಟು ತಂಪನ್ನು ಕೊಡ್ತಿರ್ತಕ್ಕಂಥ ಗಿಡ ಮರಗಳನ್ನು ಕಡಿದ್ರೆ ಸಾರ್ವಜನಿಕರು ಬಿಸಿಲು ಬರೆದವ್ರಿಗೆ ತೊಂದರೆ ಆಗ್ತೈತಿ. ಆ ನಿಟ್ಟಿನಲ್ಲಿ ಪರಿಸರವನ್ನು ನಾಶ ಮಾಡಿಬೇಡ್ರಿ ಅಂತಂದು ಮನವಿಯನ್ನು ಕೊಟ್ವಿ. ಆದರೆ ಏಕಾಏಕಿ ಇವತ್ತು ಗಿಡ ಮರಗಳನ್ನು ಕಡಿದು ಫಾರೆಸ್ಟ್ ಇಲಾಖೆಯವರು ಗಿಡ ಮರಗಳನ್ನು ಕಡಿದು ಇವತ್ತು ಸಾರ್ವಜನಿಕರಿಗೆ ತೊಂದರೆಯನ್ನು ಮಾಡ್ತಿದ್ದಾರೆ, ಪರಿಸರವನ್ನು ನಾಶ ಮಾಡ್ತಿದ್ದಾರೆ. ಅದಕ್ಕೆ ಇದನ್ನೆಲ್ಲ ನೋಡಿದ್ರೆ ಇಲಾಖೆ ಅಧಿಕಾರಿಗಳು ಫ್ಯಾನ್ನವ್ರ ಪರವಾಗಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗ್ತೈತಿ. ಇಂಥ ಒಂದು ನೀಚ ಕೆಲಸಕ್ಕೆ ಇಲಾಖೆ ಅಧಿಕಾರಿಗಳು ಕೈ ಹಾಕ್ತಿರ್ತಕ್ಕಂಥದ್ದು ಭಾಳ ನೋವಿನ ಸಂಗತಿ. ಯಾಕಂತಂದ್ರೆ ಇವತ್ತು ವಿಂಡ್ ಕಂಪ್ನಿಗಳು ಇಡೀ ಜಿಲ್ಲೆಯಾದ್ಯಂತ ತಮ್ಮ ಅಕ್ರಮವನ್ನು ಮಾಡಿ ರೈತರ ಜಮೀನುಗಳನ್ನು ವಶಪಡಿಸಿಕೊಂಡಿದ್ದಾರೆ, ರೈತರ ಜಮೀನುಗಳನ್ನು ಹಾಳು ಮಾಡಿದ್ದಾರೆ ಮತ್ತು ಈ ರೀತಿ ಪರಿಸರವನ್ನು ನಾಶ ಮಾಡ್ತಿರ್ತಕ್ಕಂಥದ್ದು ಬಹಳ ಖೇದಕರವಾಗಿರ್ತಕ್ಕಂಥ ಸಂಗತಿ. ಇಲಾಖೆ ಅಧಿಕಾರಿಗಳು ಭ್ರಷ್ಟತೆಯಲ್ಲಿ ಮುಳುಗಿ ಈ ರೀತಿ ಅವ್ರಿಗೆ ಸಪೋರ್ಟ್ ಮಾಡ್ತಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಮತ್ತು ಖಂಡನೀಯ. ಅದಕ್ಕೆ ಇದರೊಳಗೆ ಯಾರೇ ಮುಳುಗಿದ್ರು ಕೂಡ ನಾವು ಸುಮ್ಮನೆ ಬಿಡಲ್ಲ. ಮುಂದಿನ ದಿನಮಾನದೊಳಗೆ ಇದ್ರ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ. ಇದೇ ತಿಂಗಳ ಹೋರಾಟವನ್ನು ಹಮ್ಮಿಕೊಳ್ತೀವಿ. ಇದರೊಳಗೆ ಯಾರ್ಯಾರು ಭಾಗಿಯಾಗ್ಯಾರ ಅವ್ರನ್ನ ಅಮಾನತು ಮಾಡುವವರೆಗೂ ಬಿಡುದಿಲ್ಲ ಅಂತಿರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಅವ್ರನ್ನ ಸಸ್ಪೆಂಡ್ ಮಾಡದೆ ಹೋದ್ರೆ ಅವ್ರು ಸಸ್ಪೆಂಡ್ ಆಗೋವರೆಗೆ ನಾವು ಧರಣಿಯನ್ನು ಹಿಂತಕೊಳ್ಳಲ್ಲ ಅಂತಿರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ. ಸುರೇಶ್ ವಾಯ್ ಚರವಾದಿ, SC ದೌರ್ಜನ್ಯ ಸಮಿತಿ ಮಾಜಿ ಸದಸ್ಯರು, ಗದಗ ಜಿಲ್ಲೆ.